ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಬನ್ನಿ ನಾವು ಈ ದಿನ ಮಕ್ಕಳಿಗೆಲ್ಲ ತುಂಬ ಇಷ್ಟವಾದ ಮ್ಯಾಗಿ ಮಾಡೋದು ನೋಡೋಣ. ಇದನ್ನು ರೆಗ್ಯುಲರ್ ಮ್ಯಾಗಿ ಅಲ್ಲ, ಇದರಲ್ಲಿ ಕ್ಲೀನಾಗಿ ಕ್ಯಾಬೇಜು ಎಳ್ಳು ಎಲ್ಲ ಹಾಕಿ ಪ್ರೋಟೀನ್ ಯುಕ್ತ ಮ್ಯಾಗಿ ಮಾಡ್ತಿದ್ದೀನಿ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ನಮಗೂ ಸಂತೋಷ ಆಗುತ್ತೆ, ಅವರು ಖುಷಿ ಪಡ್ತಾರೆ. ಇಲ್ಲಾಂದರೆ ಬರೀ ಮ್ಯಾಗಿಯಲ್ಲಿ ಮಾಡಿದ್ರೆ ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರಲ್ಲ. ನೋಡಿ, ಈ ಥರ ನಾವು ಕ್ಯಾಬೇಜು ಎಳ್ಳು ಇದೆಲ್ಲ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಕುದಿಯೋಕ್ಕೆ ನೀರಿಟ್ಟು ಒಂದು ಬೌಲ್ ಕ್ಯಾಬೇಜ್ ತೊಗೊಳ್ಳಿ, ಸಣ್ಣಗೆ ಕಟ್ ಮಾಡಿ ನೂಡಲ್ಸ್ ಥರ ಉದ್ದುದ್ದಕ್ಕೆ. ಆವಾಗ ಮಕ್ಕಳಿಗೆ ತಿನ್ನಬೇಕಾದ್ರೆ ಗೊತ್ತಾಗೋದಿಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಿ ಸಾಫ್ಟ್ ಆಗೋ ಹಾಗೆ. ದೊಡ್ಡವರಾದರೆ ಒಂದು ಹಾಫ್ ಬಾಯಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಕ್ಕಳಿಗೆ ಮ್ಯಾಗಿ ಜೊತೆ ಸಿಕ್ಕಬಾರ್ದಲ್ವ, ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇಲ್ಲಿ ಬೆಂದಿದೆ, ಬಟ್ ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ದೊಡ್ಡವ್ರಿಗಾದರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ, ಬಟ್ ಮಕ್ಕಳಿಗೆ ಕೊಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಯಿಸಿ. ಇನ್ನೊಂದು 2-3 ನಿಮಿಷ ಬೇಯೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಇದು ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ಒಂದು ಪೋರ್ಷನ್ ಮ್ಯಾಗಿ ಹಾಕಿ, ನಾನಿಲ್ಲಿ 1 ಸರ್ವಿಂಗ್ ಅಷ್ಟೇ ಮಾಡ್ತಿದ್ದೀನಿ. ಇಲ್ಲಿ ನೀವು ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವರಿಗೆ ಸ್ವಲ್ಪ ಸೂಪ್ ಥರ ಇದ್ದರೆ ಇಷ್ಟ ಆಗುತ್ತೆ, ಕೆಲವರಿಗೆ ತಿಕ್ಕಾಗಿರ್ಬೇಕು ಅನಿಸುತ್ತೆ. ಅದು ನೀವು ಹೆಂಗೆ ಬೇಕೋ ಹಂಗೆ ವಾಟರ್ನ ಆ್ಯಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮ್ಯಾಗಿ ಬೆಂದಿದೆ. ಈಗ ಈ ಮ್ಯಾಗಿನ ಕ್ಯಾಬೇಜು ಚೆನ್ನಾಗಿ ಮಿಕ್ಸ್ ಆಗುವಂಗೆ ಕಲಸಿ. ಇಲ್ಲಿ ಮ್ಯಾಗಿನ ಹಂಗೇನೂ ಹಾಕ್ಬೋದು, ಇಲ್ಲ ಅರ್ಧ ಪೀಸ್ ಮಾಡಿ ಹಾಕಿದ್ರೆ ಸ್ವಲ್ಪ ನೂಡಲ್ಸ್ ಲೆಂತ್ ಕಮ್ಮಿ ಆಗುತ್ತೆ. ಹೆಂಗೆ ಬೇಕಾದ್ರೂ ಹಾಕಿ. ಈಗ ನೋಡಿ, ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಲಿ. ಅಷ್ಟೊತ್ತಿಗೆ ಈಗ ಒಂದು ಸ್ಯಾಚೆಟ್ ಮ್ಯಾಗಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಒಂದ್ಸಲಿ ಕಲಿಸ್ಬಿಟ್ಟು ಇನ್ನೊಂದು ನಿಮಿಷ ಬೇಯೋಕ್ಕೆ ಬಿಡಿ. ಹೀಗೆ ಕ್ಲೀನಾಗಿ ನೋಡಿ, ಈ ಥರ ಸೂಪಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇವಾಗ ಇದು ಸ್ವಲ್ಪ ಬೇಯೋಷ್ಟೊತ್ತಿಗೆ ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಎಳ್ಳು, ಒಂದು ಅರ್ಧ ಸ್ಪೂನ್ ಕಟ್ ಮಾಡಿರೋ ಬೆಳ್ಳುಳ್ಳಿ, 2 ಸ್ಪೂನ್ ಸ್ಪ್ರಿಂಗ್ ಆನಿಯನ್ಸ್, 1 ಸ್ಪೂನ್ ಕೋರಿಯಾಂಡರ್ ಹಾಕಿ, 2 ಸ್ಪೂನ್ ಸೋಯಾ ಸಾಸ್, 2 ಸ್ಪೂನ್ ಟೊಮೊಟೊ ಸಾಸ್, 1 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿರೋದು ಹಾಕಿ, ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಅಥವಾ ಒಣಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ, ಹಿಂಗೆ ಒಂದ್ಸಲ ಕೈ ಆಡಿಸಿ. ಈಗ ಒಂದು ಪ್ಯಾನಲ್ಲಿ ಒಂದು 2ರಿಂದ 3 ಸ್ಪೂನ್ ಆಯಿಲ್ನ ಬಿಸಿ ಮಾಡಿ, ಚೆನ್ನಾಗಿ ಹೊಗೆ ಬರೋ ಥರ ಬಿಸಿ ಮಾಡಿ ಈಗ ಇದಕ್ಕೆ ಹಾಕಿ. ನೋಡಿ, ಇದು ಈ ಥರ ಮಿಕ್ಸ್ ಮಾಡಬೇಕು. ಇಲ್ಲ ಹಿಂಗೆ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಎಣ್ಣೆ ಬಿಸಿ ಆದಮೇಲೆ ಇದೆಲ್ಲ ಬೌಲಲ್ಲಿ ತೊಗೊಂಡಿರೋ ಐಟಮ್ಸ್ನ ಎಣ್ಣೆಯಲ್ಲಿ ಹಾಕಿ ಆಫ್ ಮಾಡಿಬಿಡಿ ಸ್ಟವ್, ಹಂಗೂ ಮಾಡ್ಬೋದು. ನೋಡಿ, ಈ ಥರ ಸಾಸು ರೆಡಿ ಆಗಿದೆ. ಈಗ ಇದಕ್ಕೆ ಬೆಂದಿರುವಂಥ ಮ್ಯಾಗಿನ ಮಿಕ್ಸ್ ಮಾಡಿ. ಈಗ ಇದನ್ನು ಸಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಕ್ಯಾಬೇಜ್ ಮ್ಯಾಗಿ ರೆಡಿ ಆಗಿದೆ. ಇದನ್ನು ಇನ್ನಷ್ಟು ನ್ಯೂಟ್ರಿಷಸ್ ಆಗಿ ಮಾಡೋದಕ್ಕೆ ಬೇಯಿಸಿರೋವಂಥ ಮೊಟ್ಟೆನ ಒಂದು ಇದ್ರ ಜೊತೆ ಕೊಟ್ಟರೆ 1 ಪಾಟ್ ಮೀಲ್ ರೆಡಿ ಆಗುತ್ತೆ. ಮೊಟ್ಟೆ ತಿನ್ನಲ್ಲ ಅಂದರೆ ಪ್ಯಾನಲ್ಲಿ ಒಂಚೂರು ಎಣ್ಣೆ, ಉಪ್ಪು, ಖಾರ ಹಾಕಿ ಪನ್ನೀರ್ನ 2 ನಿಮಿಷ ಟೋಸ್ಟ್ ಮಾಡಿ ಈ ಬೌಲಲ್ಲಿ ಸರ್ವ್ ಮಾಡಿದ್ರೆ ನ್ಯೂಟ್ರಿಷಸ್ ಆದ 1 ಪಾಟ್ ಮೀಲ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.